ಪ್ರಧಾನಿಯವರು ಅದನ್ನೇ ಹರಿಯಾಣ ಚುನಾವಣೆ ಬಳಸ್ಕೊಂಡಿದ್ದಾರೆ ಸರ್ ಸಿಎಂ ವಿರುದ್ಧವಾಗಿ. ರಾಜಕಾರಣ ಮಾಡ್ತಾ ಇರ್ತಾರೆ. ಕಾನೂನಿಗೂ ರಾಜಕಾರಣಕ್ಕೂ ವ್ಯತ್ಯಾಸ ಇದೆಯಲ್ಲ. ಈಗ ನಾಳೆ ವಿಧಾನಸೌಧದಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಪ್ರತಿಪಕ್ಷ ಎರಡೂ ಪಕ್ಷಗಳು ನಿರ್ಧಾರ ಮಾಡಿದ್ದಾರೆ. ಎಲ್ಲ ಎಂ.ಎಲ್.ಎಗಳು ಎಂ.ಎಲ್.ಸಿಗಳು ಎಲ್ಲ ಪ್ರತಿಭಟನೆ ಮಾಡಿ ನಿರ್ಧಾರ ಮಾಡಿದ್ದಾರೆ. ಸಿಎಂ ರಿಸೈನ್ ಮಾಡಬೇಕು ಅನ್ನೋದು ಒಟ್ಟಾರೆ ಒತ್ತಾಯ. ಎಲ್ಲಿಗೆ? ಗಾಂಧಿ ಪ್ರತಿಭಟನೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಒಟ್ಟಾರೆ ಒತ್ತಾಯ ಇರತಕ್ಕಂಥದ್ದು ತನಿಖೆ ಆಗುವಾಗ ಆ ಸ್ಥಾನದಲ್ಲಿ ಇರಬಾರದು. ಈಗ ಎಷ್ಟೆಷ್ಟು ತನಿಖೆ ಆಗ್ತಾ ಇದೆ ಎಲ್ಲರೂ, ಮತ್ತೆ ಬೇರೆ ಸೆಂಟ್ರಲ್ ಮಿನಿಸ್ಟರ್ಗಳು ಅವರು ಇವರೆಲ್ಲ ಕಂಟಿನ್ಯೂ ಆಗ್ತಾ ಇದ್ದಾರೆ. ಅವ್ರದ್ದು ರಾಜೀನಾಮೆ ತಗೊಳ್ಳಿ, ಇವ್ರದ್ದು ರಾಜೀನಾಮೆ ಚರ್ಚೆ ಮಾಡೋಣ, ಪಟ್ಟಿ ಕೊಡೋಣ. ಥ್ಯಾಂಕ್ ಯು. ಆಮೇಲೆ ನಮ್ಮ ಮಿನಿಸ್ಟರ್ ಏನೋ ಒಂದು ಬೇರೆ ವಿಚಾರ ಮಾತಾಡ್ತಾರೆ. ಪ್ರಧಾನಿಯವರು ಅದನ್ನೇ ಹರಿಯಾಣ ಚುನಾವಣೆ ಬಳಸ್ಕೊಂಡಿದ್ದಾರೆ ಸರ್ ಸಿಎಂ ವಿರುದ್ಧವಾಗಿ. ರಾಜಕಾರಣ ಮಾಡ್ತಾ ಇರ್ತಾರೆ. ಕಾನೂನಿಗೂ ರಾಜಕಾರಣಕ್ಕೂ ವ್ಯತ್ಯಾಸ ಇದೆಯಲ್ಲ. ಈಗ ನಾಳೆ ವಿಧಾನಸೌಧದಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಪ್ರತಿಪಕ್ಷ ಎರಡೂ ಪಕ್ಷಗಳು ನಿರ್ಧಾರ ಮಾಡಿದ್ದಾರೆ. ಎಲ್ಲ ಎಂ.ಎಲ್.ಎಗಳು ಎಂ.ಎಲ್.ಸಿಗಳು ಎಲ್ಲ ಪ್ರತಿಭಟನೆ ಮಾಡಿ ನಿರ್ಧಾರ ಮಾಡಿದ್ದಾರೆ. ಸಿಎಂ ರಿಸೈನ್ ಮಾಡಬೇಕು ಅನ್ನೋದು ಒಟ್ಟಾರೆ ಒತ್ತಾಯ. ಎಲ್ಲಿಗೆ? ಗಾಂಧಿ ಪ್ರತಿಭಟನೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಒಟ್ಟಾರೆ ಒತ್ತಾಯ ಇರತಕ್ಕಂಥದ್ದು ತನಿಖೆ ಆಗುವಾಗ ಆ ಸ್ಥಾನದಲ್ಲಿ ಇರಬಾರದು. ಈಗ ಎಷ್ಟೆಷ್ಟು ತನಿಖೆ ಆಗ್ತಾ ಇದೆ ಎಲ್ಲರೂ, ಮತ್ತೆ ಬೇರೆ ಸೆಂಟ್ರಲ್ ಮಿನಿಸ್ಟರ್ಗಳು ಅವರು ಇವರೆಲ್ಲ ಕಂಟಿನ್ಯೂ ಆಗ್ತಾ ಇದ್ದಾರೆ. ಅವ್ರದ್ದು ರಾಜೀನಾಮೆ ತಗೊಳ್ಳಿ, ಇವ್ರದ್ದು ರಾಜೀನಾಮೆ ಚರ್ಚೆ ಮಾಡೋಣ, ಪಟ್ಟಿ ಕೊಡೋಣ. ಥ್ಯಾಂಕ್ ಯು. ಆಮೇಲೆ ನಮ್ಮ ಮಿನಿಸ್ಟರ್ ಏನೋ ಒಂದು ಬೇರೆ ವಿಚಾರ ಮಾತಾಡ್ತಾರೆ.